ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೋರುತ್ತಾ ನಮಸ್ಕಾರಗಳನ್ನು ತಿಳಿಸುತ್ತಾ 2026-27ನೇ ಶೈಕ್ಷಣಿಕ ವರ್ಷದಿಂದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ NSQF ಯೋಜನೆಯ ಅಡಿಯಲ್ಲಿ ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಸ್ಕಿಲ್ ಎಜುಕೇಶನ್ ಅನ್ನುವಂತಹ ಒಬ್ಬ ಅತಿಥಿ ಶಿಕ್ಷಕರಾಗುವವರಿಗೆ ಸಿಹಿ ಸುದ್ದಿ ಇದೆ. ಶಾಲಾ ಶಿಕ್ಷಣ ಇಲಾಖೆ ಸಮಗ್ರ ಕರ್ನಾಟಕ ಯೋಜನಾ ನಿರ್ದೇಶಕರು ಈ ಒಂದು ಸೂಚನೆಯನ್ನ ಹೊರಡಿಸಿದ್ದಾರೆ, ಆ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಆ ಸುತ್ತೋಲೆಯಲ್ಲಿ ಏನೆಲ್ಲ ಇದೆ ಅಂಶಗಳನ್ನ ಅನ್ನೋದನ್ನ ನಾವೀಗ ತಿಳಿದುಕೊಳ್ಳೋಣ ಬನ್ನಿ. ಸಮಗ್ರ ಶಿಕ್ಷಣ ಕರ್ನಾಟಕ ರಾಜ್ಯ ಯೋಜನಾ ನಿರ್ದೇಶಕರು ಈ ಒಂದು ಸುತ್ತೋಲೆಯನ್ನ ಹೊರಡಿಸಿದ್ದಾರೆ ದಿನಾಂಕ 16/7/2026ರಂದು. ಈ ಒಂದು ರಾಜ್ಯ ಯೋಜನಾ ನಿರ್ದೇಶಕರ ಕಚೇರಿ ಇದೆ ಅಂದ್ರೆ ಹೊಸ ಸಾರ್ವಜನಿಕ ಕಟ್ಟಡಗಳ ಪೂರಕ ಕಟ್ಟಡ, ನೃಪತುಂಗ ರಸ್ತೆ, ಬೆಂಗಳೂರಿನಲ್ಲಿ ಇದೆ. ಈ ಒಂದು ಸುತ್ತೋಲೆಯ ಪ್ರಕಾರ ಏನೆಲ್ಲ ಅಂಶಗಳಿದೆ ಅನ್ನೋದನ್ನ ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ. ಇದರ ವಿಷಯ ಇದೆ. 2026-27ನೇ ಶೈಕ್ಷಣಿಕ ವರ್ಷದಿಂದ ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಶನ್ ಫ್ರೇಮ್ ವರ್ಕ್ NSQF ಅಡಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇನ್ ಸ್ಕಿಲ್ ಎಜುಕೇಶನ್ ಅಂದ್ರೆ AI ವಿಷಯವನ್ನು ಅನುಷ್ಠಾನಗೊಳಿಸುವ ಸಂಬಂಧ ಕೃತಕ ಬುದ್ಧಿಮತ್ತೆ ಅತಿಥಿ ಶಿಕ್ಷಕರ ನೇಮಕಾತಿ ಹಾಗೂ ಶಾಲಾ ಮಟ್ಟದಲ್ಲಿ ಕೈಗೊಳ್ಳಬೇಕಾದಂತಹ ಅಗತ್ಯ ಪೂರ್ವ ಸಿದ್ಧತೆಗಳನ್ನು ಕುರಿತು ಈ ಒಂದು ಸುತ್ತೋಲೆಯಲ್ಲಿ ಹೇಳಲಾಗಿದೆ. ರಾಜ್ಯ ಈ ಒಂದು ಸುತ್ತೋಲೆಯ ಉಲ್ಲೇಖ ಏನಿದೆ ಅಂದ್ರೆ 2026-27ನೇ ಸಾಲಿನ PAB ಅನುಮೋದಿತ ನಡಾವಳಿಯ ದಿನಾಂಕ 29 ಜೂನ್ 2026ರಲ್ಲಿ ಈ ಒಂದು ಉಲ್ಲೇಖವನ್ನು ಹಾಕಿದ್ದಾರೆ. ಜೊತೆಗೆ ರಾಜ್ಯ ಸರ್ಕಾರದ ನಿರ್ದೇಶನ ಹಾಗೂ 2026-27ನೇ ಸಾಲಿನ PAB ಅನುಮೋದನೆಯನ್ವಯ ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಶನ್ ಫ್ರೇಮ್ ವರ್ಕ್ NSQF ಅಡಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂದರೆ AI ಇನ್ ಸ್ಕಿಲ್ ಎಜುಕೇಶನ್ ವಿಷಯವನ್ನು ರಾಜ್ಯದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ. ವಿದ್ಯಾರ್ಥಿಗಳಲ್ಲಿ 21ನೇ ಶತಮಾನದ ಕೌಶಲಗಳು, ಸಮಸ್ಯೆ ಪರಿಹಾರ ಸಾಮರ್ಥ್ಯ, ಸೃಜನಶೀಲತೆ, ತಾಂತ್ರಿಕ ಜ್ಞಾನ ಹಾಗೂ ಉದ್ಯೋಗಾರ್ಹತೆಯನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಶಾಲಾ ಶಿಕ್ಷಣದೊಂದಿಗೆ ಸಂಯೋಜಿಸಿ ಜಾರಿಗೊಳಿಸಲಾಗುತ್ತಿದೆ. 2026-27ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ AI ವಿಷಯವನ್ನು 1180 ಹೊಸದಾಗಿ ಅನುಮೋದಿತ ಸರ್ಕಾರಿ ಪ್ರೌಢಶಾಲೆಗಳು, 2024-25 ಹಾಗೂ 2025-26ನೇ ಸಾಲಿನಲ್ಲಿ ಅನುಮೋದನೆಗೊಂಡಿರುವ 381 NSQF ಶಾಲೆಗಳು ಹಾಗೂ 81 ಚಾಲ್ತಿಯಲ್ಲಿರುವಂತಹ ಸಿಂಗಲ್ ಸೆಕ್ಟರ್ ಶಾಲೆಗಳು ಸೇರಿದಂತೆ ಒಟ್ಟು ಕರ್ನಾಟಕ ರಾಜ್ಯದಲ್ಲಿ 1642 ಶಾಲೆಗಳಲ್ಲಿ ಅನುಷ್ಠಾನಗೊಳ್ಳಲಿದೆ. 81 ಶಾಲೆಗಳಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಬ್ಯೂಟಿ ಅಂಡ್ ವೆಲ್ನೆಸ್, ರಿಟೈಲ್ ಹಾಗೂ ಅಪೇರಲ್ ಸೆಕ್ಟರ್ ಅವುಗಳ ಬದಲಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ AI ಸೆಕ್ಟರ್ ಅನ್ನು ಜಾರಿಗೊಳಿಸಲಾಗುವುದು. ಈ ಸುತ್ತೋಲೆಯೊಂದಿಗೆ AI ಸೆಕ್ಟರ್ ಅನುಷ್ಠಾನಗೊಳ್ಳುತ್ತಿರುವ ಶಾಲೆಗಳ ಪಟ್ಟಿಯನ್ನು ಲಗತ್ತಿಸಿದೆ ಅನ್ನುವಂತ ಮಾತನ್ನು ಕೂಡ ತಿಳಿಸಲಾಗಿದೆ. ಹೊಸದಾಗಿ ಅನುಮೋದಿತ ಹಾಗೂ AI ಸೆಕ್ಟರ್ ಜಾರಿಗೊಳ್ಳುವ ಎಲ್ಲಾ ಶಾಲೆಗಳಲ್ಲಿ AI ವಿಷಯದ ಬೋಧನೆಗಾಗಿ ಪ್ರತಿ ಶಾಲೆಗೆ ಒಬ್ಬ ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇನ್ ಸ್ಕಿಲ್ ಇನ್ ಎಜುಕೇಶನ್ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುವುದು, ನೇಮಕಾತಿಯನ್ನು ಸಂಪೂರ್ಣ ಪಾರದರ್ಶಕವಾಗಿ ಶಾಲಾ ಮಟ್ಟದಲ್ಲಿ ಕೈಗೊಳ್ಳುವುದು ಹಾಗೂ ನೇಮಕಗೊಂಡ ಕೃತಕ ಬುದ್ಧಿಮತ್ತೆ AI ಅತಿಥಿ ಶಿಕ್ಷಕರಿಗೆ ಪ್ರತಿ ತಿಂಗಳು ₹20,000 ಗೌರವಧನ ನೀಡಲಾಗುವುದು. ಈ ಉದ್ದೇಶಕ್ಕಾಗಿ ಶಾಲೆಯ SDMC ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಸಮಿತಿಯನ್ನು ರಚಿಸಿ ಸಾರ್ವಜನಿಕವಾಗಿ ಅರ್ಜಿಗಳನ್ನು ಆಹ್ವಾನಿಸಿ ಸರ್ಕಾರದಿಂದ ನಿಗದಿಪಡಿಸಲಾಗಿರುವ ವಿದ್ಯಾರ್ಥಿ ಹಾಗೂ ಆಯ್ಕೆಯ ಮಾನದಂಡಗಳನ್ವಯ 6 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವುದು. ಆಯ್ಕೆಯಾದ ಅಭ್ಯರ್ಥಿಗಳ ಪಟ್ಟಿಯನ್ನು SDMC ಸಭೆಯಲ್ಲಿ ಅನುಮೋದಿಸಿ ಸಂಬಂಧಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ BEO ಬ್ಲಾಕ್ ಎಜುಕೇಶನ್ ಆಫೀಸರ್ ಅನುಮೋದನೆಗೆ ಸಲ್ಲಿಸಿದ ನಂತರ ನೇಮಕಾತಿಯನ್ನು ಅಂತಿಮಗೊಳಿಸುವುದು. ಜೊತೆಗೆ ಈ ಒಂದು ಶಾಲಾ ಮಟ್ಟದ ಸಮಿತಿಯಲ್ಲಿ ಯಾರೆಲ್ಲ ಇರ್ತಾರೆ ಅನ್ನುವುದನ್ನು ಕೂಡ ಈ ಒಂದು ಸುತ್ತೋಲೆಯಲ್ಲಿ ತಿಳಿಸಲಾಗಿದೆ. ಇದರಲ್ಲಿ ಒಂದನೇದಾಗಿ ಯಾವ ಶಾಲೆಯಲ್ಲಿ ಈ ಒಂದು ಅತಿಥಿ ಶಿಕ್ಷಕರ ನೇಮಕಾತಿ ನಡೆಯುತ್ತಿದೆಯೋ ಆ ಶಾಲೆಯ SDMC ಅಧ್ಯಕ್ಷರು ಈ ಒಂದು ಸಮಿತಿಯ ಅಧ್ಯಕ್ಷರಾಗಿರುತ್ತಾರೆ. ಮುಖ್ಯೋಪಾಧ್ಯಾಯರು ಕಾರ್ಯದರ್ಶಿಗಳಾಗಿರ್ತಾರೆ. ಜೊತೆಗೆ PCM ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಶಿಕ್ಷಕರು ಏನಿರ್ತಾರೆ ಅವರು ಕೂಡ ಈ ಒಂದು ಸಮಿತಿಯ ಸದಸ್ಯರಾಗಿರ್ತಾರೆ. ಅದರ ಜೊತೆಗೆ ITI ಅಂದ್ರೆ GTTC ಅಥವಾ KGTTI ಡಿಪ್ಲೊಮಾ ಪ್ರತಿನಿಧಿಗಳು ಕೂಡ ಈ ಒಂದು ಸಮಿತಿಯ ಸದಸ್ಯರಾಗಿರ್ತಾರೆ. ಅದರ ಜೊತೆಗೆ APCO ವಿಷಯ ಪರಿವೀಕ್ಷಕರು ಅಂದ್ರೆ BRC ಡಯಟ್ ಉಪನ್ಯಾಸಕರು ಕೂಡ ಈ ಒಂದು ಇದರಲ್ಲಿ ಯಾವ್ದಾದ್ರು ಒಬ್ಬರು ಕೂಡ ಸದಸ್ಯರಾಗಿರ್ತಾರೆ. ಈ ಒಂದು ಸಮಿತಿಯನ್ನು ಆಯ್ಕೆ ಮಾಡಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಅನುಮೋದನೆಗೆ ಕಳುಹಿಸುತ್ತದೆ. ಅವರ ಹೆಸರೇ ಅಂತಿಮವಾಗುತ್ತದೆ ಅಂತ ಹೇಳ್ಬೋದು. ಮತ್ತೆ ಈ ಒಂದು ಸಮಿತಿಯ ಕಾರ್ಯಗಳು ಏನಿವೆ ಕೂಡ ಒಂದೊಂದಾಗಿ ನಾವು ತಿಳ್ಕೊಳ್ಳೋಣಂತೆ. ಶಾಲೆಗೆ ಅಗತ್ಯವಿರುವ ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇನ್ ಸ್ಕಿಲ್
ಎಜುಕೇಶನ್ ಅನ್ನುವಂತ ಅತಿಥಿ ಶಿಕ್ಷಕರನ್ನು ಆಯ್ಕೆ ಮಾಡುವುದು, ಅಭ್ಯರ್ಥಿಗಳ ಶೈಕ್ಷಣಿಕ ಅರ್ಹತೆ, ಅನುಭವ ಮತ್ತು ಮೂಲಗಳ ದಾಖಲೆಗಳನ್ನು ಪರಿಶೀಲಿಸುವುದು, ದಾಖಲೆಗಳ ಸತ್ಯಾಸತ್ಯತೆಯನ್ನು ಖಚಿತಪಡಿಸಿಕೊಂಡ ತರುವಾಯ ಆಯ್ಕೆ ಅಂತಿಮಗೊಳಿಸುವುದು, ಕೃತಕ ಬುದ್ಧಿಮತ್ತೆ AI ಅತಿಥಿ ಶಿಕ್ಷಕರ ಆಯ್ಕೆ ತರುವಾಯ ಕ್ಷೇತ್ರ ಶಿಕ್ಷಣಾಧಿಕಾರಿ ರವರಿಗೆ ಸಲ್ಲಿಸಿ ಅನುಮೋದನೆ ಪಡೆಯುವುದು ಕಡ್ಡಾಯವಾಗಿರುತ್ತದೆ. ಜೊತೆಗೆ ನಾಲ್ಕನೇದಾಗಿ ಕೃತಕ ಬುದ್ಧಿಮತ್ತೆ ಅತಿಥಿ ಶಿಕ್ಷಕರ ಹಾಜರಾತಿ, ಬೋಧನಾ ಗುಣಮಟ್ಟ ಹಾಗೂ ಕಾರ್ಯಕ್ರಮದ ಅನುಷ್ಠಾನದ ಮೇಲ್ವಿಚಾರಣೆಯನ್ನು ಮಾಡುವುದಾಗಿದೆ. ಅದರ ಜೊತೆಗೆ ಈ ಅತಿಥಿ ಶಿಕ್ಷಕರು ಏನು ಕೃತಕ ಬುದ್ಧಿಮತ್ತೆ ಅತಿಥಿ ಶಿಕ್ಷಕರು ಏನೆಲ್ಲ ಅರ್ಹತೆಯನ್ನು ಹೊಂದಿರಬೇಕು ಮತ್ತು ಸಾಮರ್ಥ್ಯಗಳನ್ನು ಹೊಂದಿರಬೇಕು ಅನ್ನೋದನ್ನು ಕೂಡ ನಾವಿಲ್ಲಿ ನೋಡಬಹುದಾಗಿದೆ. ಕ್ವಾಲಿಫಿಕೇಶನ್, ಮಿನಿಮಮ್ ಎಲಿಜಿಬಿಲಿಟಿ, ಯಾವೆಲ್ಲ ಅರ್ಹತೆಯನ್ನು ಹೊಂದಿರಬಹುದು ಅನ್ನೋದನ್ನು ಕೂಡ ಈ ಒಂದು ವಿಷಯವನ್ನು ಮೂರನೇ ಅಂಶವನ್ನು ನಾವು ತಿಳಿದುಕೊಳ್ಳೋಣ. ಒಂದನೇದಾಗಿ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಹೊಂದಿರಬೇಕು, ಇಲ್ಲ ಇನ್ಫಾರ್ಮೇಶನ್ ಟೆಕ್ನಾಲಜಿ ಹೊಂದಿರಬೇಕು, ಅಥವಾ ಬ್ಯಾಚುಲರ್ ಡಿಗ್ರಿ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂದ್ರೆ BCA ಅಂತ ಏನ್ ಕರಿತೀವಿ, BCA ನಾದ್ರೂ ಕೂಡ ಹೊಂದಿರಬೇಕು, ಅದು ಪದವಿಯಲ್ಲಿ. ಜೊತೆಗೆ ಇಲ್ಲ ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಹೊಂದಿರಬೇಕು, ಇಲ್ಲಾಂದ್ರೆ ಅದರ ಜೊತೆನಲ್ಲಿ ಅಥವಾ ಗ್ರಾಜುಯೇಟ್ ವಿತ್ PGDCA ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಅನ್ನಾದ್ರೂ ಕೂಡ ಪೂರ್ಣಗೊಂಡಿರಬೇಕು. ಈ ಎಲ್ಲಾ ಅಂಶಗಳ ಜೊತೆಗೆ DOEA CCA A ಲೆವೆಲ್ ಸರ್ಟಿಫಿಕೇಟ್ ಆದ್ರೂ ಕೂಡ ಅವ್ರದ್ದು ಪೂರ್ಣಗೊಂಡಿರಬೇಕು. ಇಷ್ಟೇ ಈ ಒಂದು ವಿಷಯವನ್ನು ನಾವು ನೋಡಿದ್ದೇವೆ. ಜೊತೆಗೆ ಏನೆಲ್ಲ ದಾಖಲೆಗಳನ್ನ ಈ ಆಯ್ಕೆ ಸಮಿತಿಗೆ ಕೊಡಬೇಕು ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಒಂದನೇದಾಗಿ SSLC ಅಂಕಪಟ್ಟಿಯನ್ನು ನೀಡಬೇಕು. ಎರಡನೇದಾಗಿ PUC ಸಮಾನ ಅರ್ಹತೆ ಹೊಂದಿದಂತಹ ಪ್ರಮಾಣ ಪತ್ರವನ್ನು ಕೂಡ ನೀಡಬೇಕಾಗಿದೆ. ಅದರ ಜೊತೆಗೆ ಮೂರನೇದಾಗಿ ಪದವಿ, ಡಿಪ್ಲೊಮಾ ಅಂಕಪಟ್ಟಿಗಳು ಹಾಗೂ ಪ್ರಮಾಣ ಪತ್ರಗಳನ್ನು ಕೂಡ ನೀಡಬೇಕಾಗಿದೆ. ಅದರ ಜೊತೆಗೆ PGDCA ಅಥವಾ DOEA CC ಪ್ರಮಾಣ ಪತ್ರವನ್ನು ಕೂಡ ಅನ್ವಯಿಸಿದಲ್ಲಿ ನೀಡಬೇಕಾಗಿದೆ. ಇದು ಐಚ್ಛಿಕವಾಗಿದೆ. ಐದನೇದಾಗಿ ಆಧಾರ್ ಕಾರ್ಡ್, ಆರನೇದಾಗಿ ಇತ್ತೀಚಿನ ಭಾವಚಿತ್ರ, ಏಳನೇದಾಗಿ ಬ್ಯಾಂಕ್ ಖಾತೆ ವಿವರಗಳು, ಎಂಟನೇದಾಗಿ ಇತರೆ ಸಂಬಂಧಿಸಿದಂತಹ ದಾಖಲೆಗಳನ್ನು ಕೂಡ ನೀಡಬೇಕಾಗಿದೆ ಅನ್ನುವಂತ ಮಾತನ್ನು ಕೂಡ ಈ ಮೂಲಕ ಅವರಿಗೆ ತಿಳಿಸಲಾಗಿದೆ. ಜೊತೆಗೆ ಶಾಲೆಗಳು ಮುಖ್ಯ ಅಂಶ ಐದನೇದಾಗಿ ಪಾಲಿಸಬೇಕಾಗಿರುವಂತಹ ಮಾರ್ಗಸೂಚಿಗಳು ಅನ್ನುವಂಥದ್ದನ್ನು ಕೂಡ ಇಲ್ಲಿ ನೀಡಲಾಗಿದೆ. ಒಂದನೇದಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿ NEP 2020 ಅನ್ವಯ ಹಾಗೂ ವಿದ್ಯಾರ್ಥಿಗಳಲ್ಲಿ ಉದ್ಯೋಗ ಕೌಶಲ ಹಾಗೂ ವೃತ್ತಿಪರ ಸಾಮರ್ಥ್ಯವನ್ನು ಬೆಳೆಸುವ ಉದ್ದೇಶದಿಂದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ತೃತೀಯ ಭಾಷೆಯ ವಿಷಯದ ಬದಲಾಗಿ ಕೌಶಲ್ಯ ಶಿಕ್ಷಣದಡಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಕಿಲ್ ಎಜುಕೇಶನ್ AI ವಿಷಯವನ್ನು ಆಯ್ಕೆ ಮಾಡಿಕೊಳ್ಳುವುದು. ಅಂದ್ರೆ ಈಗೇನು ತೃತೀಯ ಭಾಷೆಯಾಗಿ ಹಿಂದಿ ಭಾಷೆಯನ್ನ ಆಯ್ಕೆ ಮಾಡಿ ಓದಲಾಗುತ್ತಿತ್ತು, ಇದರ ಬದಲಾಗಿ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಕಿಲ್ ಇರುವಂತಹ ಅತಿಥಿ ಶಿಕ್ಷಕರ ನೇಮಕ ಮಾಡಿಕೊಂಡು ವಿದ್ಯಾರ್ಥಿಗಳು ಕಲಿಯಬಹುದಾಗಿದೆ ಎನ್ನುವುದನ್ನು ಕೂಡ ಹೇಳಲಾಗಿದೆ. ಅದರ ಜೊತೆಯಲ್ಲಿ ತೃತೀಯ ಭಾಷೆ ವಿಷಯದ ಬದಲಾಗಿ ಕೌಶಲ್ಯ ಶಿಕ್ಷಣದ ಅಡಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಕಿಲ್ ಎಜುಕೇಶನ್ AI ವಿಷಯವನ್ನು ಅನುಷ್ಠಾನಗೊಳಿಸುವ ಶಾಲೆಗಳಲ್ಲಿನ ತೃತೀಯ ಭಾಷೆಯ ಶಿಕ್ಷಕರ ಕೊರತೆ ಇರುವ ಸಮೀಪದ ಸರ್ಕಾರಿ ಶಾಲೆಗಳಿಗೆ ನಿಯೋಜನೆ ಡೆವಲಪ್ಮೆಂಟ್ ಮಾಡಲು ಅಗತ್ಯ ಕ್ರಮ ಕೈಗೊಳ್ಳುವುದು. ಅಂದ್ರೆ ಈ ಒಂದು ತೃತೀಯ ಭಾಷೆ ಬದಲಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶಿಕ್ಷಕರುಗೊಳಿಸುತ್ತಿರುವಂತಹ ಶಾಲೆಗಳಲ್ಲಿ ತೃತೀಯ ಭಾಷೆ ಶಿಕ್ಷಕರ ಕೊರತೆ ಇರುವಂತಹ ಶಾಲೆಗಳಿಗೆ ಇವರಿಗೆ ನಿಯೋಜನೆ ಮಾಡಬೇಕು ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಶಾಲಾ ಮಟ್ಟದಲ್ಲಿ ಸಮಿತಿಯ ಸಭೆಯನ್ನು ಕನಿಷ್ಠ ತ್ರೈಮಾಸಿಕ